ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಏನು ಇಲಾಖೆ ಇದೆಯೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಟಿಫಿಕೇಶನ್ ಮಾಡಿದ್ದಾರೆ. ಏನು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅವ್ರು ಏನ್ ಮಾಡಿದ್ದಾರೆ, ನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂತಹ ದಿನಗಳಿಂದ ಏನ್ ಮಾಡಿದ್ರು ಇವರು ಆ ನೋಟಿಫಿಕೇಶನ್ ಗೆ ವೇಟ್ ಮಾಡ್ತಿದ್ರು. ಹಾಗಾಗಿ ಅವರು ನಿನ್ನೆ ಏನ್ ಮಾಡಿದ್ರು, ನೋಟಿಫಿಕೇಶನ್ ಏನ್ ಮಾಡಿದ್ರೆ ಆನ್ ಮಾಡಿದ್ರೆ ಅಂತ ಹೇಳ್ಬೋದು. 8ನೇ ತಾರೀಕಿಂದ ನೀವು ಈ ದಿನ ಅಪ್ಲಿಕೇಶನ್ ಹಾಕ್ಬೋದು. ಏನು ಕಾನ್ಸ್ಟೇಬಲ್ ಇದೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹುದ್ದೆಗಳ ವಿವರನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ನಾನ್ ಹೆಚ್ಚಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಎಷ್ಟು ಹುದ್ದೆಗಳಿವೆ ಮತ್ತು ನೋಟಿಫಿಕೇಶನ್ ಆಗಿ ಕ್ಲಿಯರ್ ಆಗಿ ಹೇಳಿದರೆ ಅಲ್ಲಿ ಹೆಚ್ಚಿಗೆ 596 ಆಗಿರ್ತಕ್ಕಂಥ ಹುದ್ದೆಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಗುತ್ತೆ. ಅಂದ್ರೆ ಒಂದೇ ನೋಟಿಫಿಕೇಶನ್ ಅಲ್ಲಿ ಅವರು ಕೊಟ್ಟಿಲ್ಲ, ಸಪರೇಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಮತ್ತು ನಾನ್ ಹೆಚ್ಚಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 3395 ಟೋಟಲ್ ಹುದ್ದೆಗಳು. ಇವಾಗ ಸಂಬಂಧಪಟ್ಟಿರ್ತಕ್ಕಂಥ ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಈಗ ನಾನ್ ಹೆಚ್ಚಿಗೆದಲ್ಲಿ 3395 ಹುದ್ದೆಗಳಾದ್ರೆ ಅದರಲ್ಲಿ ಏನಪ್ಪಾ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ, ಪುರುಷ ಅಭ್ಯರ್ಥಿಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ಹುದ್ದೆಗಳು ಮೀಸಲಾತಿ ಇರುವು. ಅಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 265 ಆಗಿರ್ತಕ್ಕಂಥ ಹುದ್ದೆಗಳು ಇರುವು ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೇವಾ ನಿರತ ಆಗಿರ್ಬೋದು ಮತ್ತು ಏನಪ್ಪಾ ಅಂದ್ರೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ಸಪರೇಟ್ ಆಗಿರ್ತಕ್ಕಂತಹ ಹುದ್ದೆಗಳಿಗೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಅತಿ ಹೆಚ್ಚು ಹುದ್ದೆಗಳು ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನೋಡ್ಬೋದು, ಪುರುಷರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥ ಹುದ್ದೆಗಳು ಇದಾವೆ ಅಂತ ಹೇಳ್ಬೋದು. ಮತ್ತು ಹೆಚ್ಚಿಗೆದಲ್ಲಿ ಕೂಡ ಅಷ್ಟೇ, ಇಲ್ಲಿ 100 ಚಿಲ್ಡ್ರ ಅಂದ್ರೆ 156ಕ್ಕಿಂತ ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಇವೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಡ್ಬೋದು, ಬಹಳ ದಿನಗಳಿಂದ ನೋಟಿಫಿಕೇಶನ್ ಆಗಿದ್ದಿಲ್ಲ PC, ಹಾಗಾಗಿ ಮತ್ತೆ ನೋಟಿಫಿಕೇಶನ್ ಆಗಿದೆ. ಸೊ ಯಾರ್ಯಾರು ಸ್ಟಡಿ ಮಾಡ್ತಿದ್ರು, ಸೊ ಈಗ ನೆಕ್ಸ್ಟ್ ಇನ್ನು 2 ತಿಂಗಳ ನಂತರ ಅವರು ಏನ್ ಮಾಡ್ತಿದ್ದಾರೆ, ಎಕ್ಸಾಮ್ ನಡೆಸ್ತಿದ್ದಾರೆ ಅಂತ ಹೇಳ್ಬೋದು. ಜುಲೈ ತಿಂಗಳಲ್ಲಿ ನಡೆಸ್ತಾರೆ ಅಂತ ಹೇಳ್ಬೋದು. ಜುಲೈ ಅಲ್ಲ, ಆಗಸ್ಟ್ ತಿಂಗಳು ಡೇಟ್ ಕೊಟ್ಟಿದ್ದಾರೆ. ಸೊ ಆ ತಿಂಗಳಲ್ಲಿ ಅವರು ಡೇಟ್ ಇದನ್ ಮಾಡ್ತಾರೆ ಎಕ್ಸಾಮ್. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಇದಕ್ಕೆ ವಿದ್ಯಾರ್ಹತೆ ಏನಪ್ಪಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ನೋಡ್ಬೋದು PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದ್ರೆ ಫಸ್ಟ್ ಇಲ್ಲಿ ಸೆಕೆಂಡ್ PUC ಏನಿತ್ತಲೋ ಅದನ್ನ ಓದಿರ್ಲೇಬೇಕು ಪೊಲೀಸ್ ಎಕ್ಸಾಮ್ ಬರೀಬೇಕಾದ್ರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತತ್ಸಮಾನ ವಿದ್ಯಾರ್ಹತೆ ಅಂದ್ರೆ PUC ಇಕ್ವಲೆಂಟ್ ಆಗಿರ್ತಕ್ಕಂತಹ ಏನು ವಿದ್ಯಾರ್ಹತೆ ಏನಿದೆಯೋ ಅದನ್ನ ಹೊಂದಿರಲೇಬೇಕು ಅನ್ನೋದು ಇದು. ನೆಕ್ಸ್ಟ್ ಬರೋದಾದ್ರೆ ಗರಿಷ್ಠ ವಯೋಮಿತಿ ಎಷ್ಟು ಅಂದ್ರೆ ಏಜ್ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಲಿಮಿಟ್ ಎಷ್ಟು ಅನ್ನೋದ್ರ ಬಗ್ಗೆ ಇಲ್ಲಿ GM ಅಂದ್ರೆ ಜನರಲ್ ಮೆರಿಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 33 ಆಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ವರ್ಷ ಮಟ್ಟ ಕೊಟ್ಟಿದ್ದಾರೆ. ಫಸ್ಟ್ 27 ಲಾಸ್ಟ್ ಇತ್ತು, ಈಗ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡುವ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಎಲ್ಲರಿಗೂ ಒನ್ ಟೈಮ್ ಆಗುವಂತೆ ಏಜ್ ಅನ್ನು ಅತಿ ಹೆಚ್ಚು ಏನ್ ಮಾಡಿದ್ದಾರೆ, ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಪ್ರತಿಯೊಂದು ಏನಪ್ಪಾ ಅಂದ್ರೆ ಕಾಸ್ಟ್ ನಲ್ಲಿ 5 ವರ್ಷ ಸಡಿಲಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದು ಹೆಚ್ಚಿಗೆ ಇದೆ. ಸೊ ST 35 ಆಗಿರ್ತಕ್ಕಂಥ ವರ್ಷ ಯಾವ್ದು ಅಲ್ಲಿಯವರು 35 ಇದ್ದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ಬೋದು. ಮತ್ತು ಅರಣ್ಯ ಪ್ರದೇಶದಲ್ಲಿ ಓದ್ದವರು 38 ವರ್ಷ ಅಂತ ಹೇಳ್ಬೋದು. ಮತ್ತು ಸೇವಾ ನಿರತ ಅವರಾಗಿರ್ತಕ್ಕಂಥ ಸಪರೇಟ್ ಇನ್ನು ಏನಪ್ಪಾ ಅಂದ್ರೆ 2 ವರ್ಷ ಇನ್ನು ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಗರಿಷ್ಠ ವಯೋಮಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ. ನೆಕ್ಸ್ಟ್ ಬೋದು ಆನ್ಲೈನ್ ಅರ್ಜಿ ಯಾವ ಪ್ರಾರಂಭ ಆಗುತ್ತೆ ಅಂದ್ರೆ ಇದು PC ನೋಟಿಫಿಕೇಶನ್ ಆರಂಭವಾದಂದ್ರೆ 8/6/2026 ಇದೇನಾಗುತ್ತೆ ಅಂದ್ರೆ ನೋಟಿಫಿಕೇಶನ್ ಆನ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಅಂದ್ರೆ ಸೋಮವಾರದ ಸ್ಟಾರ್ಟ್ ಆಗುತ್ತೆ 8 ಜೂನ್ 2026 ಅಂತ ಹೇಳ್ಬೋದು. ಕೊನೆಯ ದಿನಾಂಕ 3/7/2026 ಜುಲೈ 3 ಬರುತ್ತಲ್ಲ ಅವಾಗ ಅದೇನಾಗುತ್ತೆ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ನಂತರ ಲಾಸ್ಟ್ ಶುಲ್ಕ ಪಾವತಿ 1-2 ದಿನ ಹೆಚ್ಚಿಗೆ ಕೊಡ್ತಾರೆ ಅಷ್ಟೇ. ಇದು ಬಿಟ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಏನಿದ್ರು ಈಗ ನೋಟಿಫಿಕೇಶನ್ ಆನ್ ಆಗಿದೆ. ಸೊ ಯಾರೇ ಸ್ಟಡಿ ಮಾಡ್ತಿದ್ರು ಅವರೆಲ್ಲರೂ ಏನಪ್ಪಾ ಕಂಟಿನ್ಯೂ ಆಗಿರ್ತಕ್ಕಂತಹ ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪೇಪರ್ ನಾನು ಏನಪ್ಪಾ ಅಂದ್ರೆ ಹೇಳೋದಾದ್ರೆ 100 ಮಾರ್ಕ್ಸ್ ಗೆ ಪೇಪರ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳು ಬರ್ತವೆ. ರಾಜ್ಯಶಾಸ್ತ್ರ, ಸಂವಿಧಾನ ಆಗಿರ್ಬೋದು, ಭೂಗೋಳಶಾಸ್ತ್ರ, ಮೆಂಟಲ್ ಅಬಿಲಿಟಿ ಆಗಿರ್ಬೋದು ಮತ್ತು ಕರೆಂಟ್ ಅಫೇರ್ಸ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವೂ ಸೇರಿಸಿ ಅವ್ರೇನ್ ಮಾಡ್ತಾರೆ 100 ಮಾರ್ಕ್ಸ್ ಗೆ ಒಂದು ಕ್ವಶನ್ ಪೇಪರ್ ತಯಾರು ಮಾಡ್ತಾರೆ. ಪ್ರತಿಯೊಂದು 10-15 ಅಂದ್ರೆ ಒಂದು ವಿಷಯಕ್ಕೆ 10-15 ಮಾರ್ಕ್ಸ್ ಬರುವ ಹಾಗೆ 100 ಮಾರ್ಕ್ಸ್ ಏನ್ ಮಾಡ್ತಾರೆ ಟೋಟಲ್ ಆಗಿ ಸೆಟ್ ಮಾಡಿ ಅವರು 1.5 ಗಂಟೆ 90 ನಿಮಿಷಗಳು ಏನ್ ಮಾಡ್ತಾರೋ ಕೊಡ್ತಾರೆ ಅದಕ್ಕೆ ಸಮಯವನ್ನು. ಆ ಸಮಯವೊಂದರಲ್ಲಿ ನೀವು 100 ಮಾರ್ಕ್ಸ್ ಗೆ ನೀವು ಏನಪ್ಪಾ ಅಂದ್ರೆ ಆ ಉತ್ತರವನ್ನು ಕೂಡ ಹೇಳ್ಬೇಕಾದ್ರೆ OMR ಸೀಟ್ ನಲ್ಲಿ ಇದು ಯಾವುದೇ ಎಕ್ಸ್ಪ್ಲನೇಷನ್ ಅನ್ನೋದಿಲ್ಲ. ಜೊತೆಗೆ ಇದು PC ನೋಟಿಫಿಕೇಶನ್ ಏನಪ್ಪಾ ಅಂದ್ರೆ
ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಆನ್ಲೈನ್ ಮೆಥಡ್ ಅಲ್ಲ, ಇದು ನೋ ನೆಗೆಟಿವ್ ಅನ್ನಂಗಿಲ್ಲ, ಬಟ್ ನೆಗೆಟಿವ್ ಇದೆ. 4 ತಪ್ಪು ಉತ್ತರಗಳಿಗೆ ಒಂದು ಉತ್ತರವನ್ನು ಅವರು ಏನ್ ಮಾಡ್ತಾರೆ ಕಡಿತಾರೆ ಅಂತ ಹೇಳ್ಬೋದು. ಅದಕ್ಕೆ ನಿಮ್ಗೆ ಉತ್ತರವನ್ನು ಏನ್ ಗೊತ್ತಿದೋ ಅವನ್ನಷ್ಟೇ ಹಾಕಿರೋದು ಒಂದು ಒಳ್ಳೆ ಕೆಲಸ ಆಗುತ್ತೆ. ಹಾಗಾಗಿ ಯಾರ್ಯಾರು ಸ್ಟಡಿ ಮಾಡ್ತಿದ್ರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು PC ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಹಾಗಾಗಿ ನೀವು ಏನಪ್ಪಾ ಅಂದ್ರೆ ಇವತ್ತಿದ್ದ ಸ್ವಲ್ಪ ಸ್ಟ್ರಾಂಗ್ ಆಗಿ ರಿವಿಷನ್ ಏನು ಓದಿರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನು ನೀವು ಕಂಟಿನ್ಯೂ ಆಗಿರ್ತಕ್ಕಂಥ ಅಧ್ಯಯನ ಅಂತ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪಾ ಅಂದ್ರೆ ಸ್ವಲ್ಪ ಇನ್ನೊಂದು ಇದಕ್ಕೆ ಕ್ಲಾಸ್ ನಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಈ PC-ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವೊಂದು ಜಿಲ್ಲಾವಾರ ಇರ್ತಕ್ಕಂಥದ್ದು ಏನೋ ಇದೆಯೋ ಡೀಟೇಲ್ಸ್ ನಾನು ಏನಪ್ಪ ಅಂದ್ರೆ ಕ್ಲಾಸಸ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಈ HK ಮತ್ತು ನಾನ್ HK ಸಮಗ್ರವಾಗಿರ್ತಕ್ಕಂಥ ಡೀಟೇಲ್ಸ್ ಬಗ್ಗೆನೂ ಕೂಡ ನಾನು ಏನ್ ಮಾಡ್ತೀನಿ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಬೇರೆ ಕ್ಲಾಸ್ ಜೊತೆಗೆ ಬರ್ತೀನಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.